ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಮುರಬ್ಬ ಹೇಗೆ ಮಾಡೋದು. ಇದು 1 ಸ್ಪೂನು ದಿನ ತಿಂದರೆ ನಿಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಈ ಚಳಿಗಾಲಕ್ಕಂತೂ ವಿಟಮಿನ್ ಸಿ ತುಂಬ ಇರುತ್ತೆ ಇದರಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು 300 ಗ್ರಾಮಷ್ಟು ಬೆಟ್ಟದ ನೆಲ್ಲಿಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಒರೆಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಆಮೇಲೆ ಇವಾಗ ನಾನು ಇದನ್ನು ನೋಡಿ ಈ ಥರ ಎಕ್ಸ್ ಶೇಪಲ್ಲಿ ಇದನ್ನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಫುಲ್ ಕಟ್ ಆಗಬಾರ್ದು ನೋಡಿ, ಈ ಥರ ಅಷ್ಟೇ. ಇದು ಬೇಯೋಕ್ಕೆ ಸುಲಭವಾಗುತ್ತೆ ಅಂತ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಎಲ್ಲ ನೆಲ್ಲಿಕಾಯಿನೂ ಇದೇ ಥರ ಮಾಡ್ಕೊಂಬಿಡಿ. ನೀವು ಮನೇಲಿ ರೆಸಿಪಿ ಮಾಡಿ ನೋಡಿ, ತುಂಬ ಹೆಲ್ತಿಯಾಗಿರೋ ರೆಸಿಪಿ. ಎಲ್ಲ ನೆಲ್ಲಿಕಾಯಿನೂ ಥರ ಕಟ್ ಮಾಡಿದ್ಮೇಲೆ ನಾನು ಕುಕ್ಕರಲ್ಲಿ ಇದನ್ನು 2 ವಿಷಲ್ಲು ಸ್ಟೀಮ್ ಮಾಡ್ಕೋತಿದ್ದೀನಿ. ನೀರು ಹಾಕೋದು ಬೇಡ, ಹಾಗೇ ಅದು ಬೆಂದೋಗುತ್ತೆ ಸ್ಟೀಮಲ್ಲೇ. 2 ವಿಷಲ್ ಮಾಡ್ಕೊಳ್ಳಿ. 2 ವಿಷಲ್ ಆದಮೇಲೆ ನೋಡಿ ನಾನು ಇವಾಗ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ, ಚೆನ್ನಾಗೇ ಬೆಂದಿದೆ. ಹೀಗಂದ್ರೇ ಬಂದುಬಿಡುತ್ತಾ ಇದೆ. ಆಮೇಲೆ ನಾನು ಇವಾಗ ಇದ್ರದ್ದು ಬೀಜ ಎಲ್ಲ ತೆಗೆದು ಈ ಥರ ಸಣ್ಣ ಸಣ್ಣ ಪೀಸು, ಅದೇ ಮಾಡಿರ್ತೀವಲ್ಲ ಅದೇ ಪೀಸ್ ಆಗೋಗುತ್ತೆ, ಮಾಡಿ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ನಿಮ್ಮ ಸಪೋರ್ಟ್ ನಾನು ಹೊಸ ರೆಸಿಪಿ, ಹೆಲ್ತಿ ರೆಸಿಪಿ ಎಲ್ಲ ತೋರ್ಸೋಕ್ಕೆ ನನಗೂ ತುಂಬ ಸಪೋರ್ಟ್ ಆಗುತ್ತೆ. ನೋಡಿ ಎಲ್ಲದ್ರದ್ದು ಅದೇ ಥರ ಬೀಜ ತೆಕ್ಕೊಂಡು ಈ ಥರ ಪೀಸ್ಗಳು ಮಾಡಿ ಇಟ್ಕೋಬೇಕಾಗುತ್ತೆ. ನೀರನ್ನು ಡಿಸ್ಕಾರ್ಡ್ ಮಾಡಿಬಿಡಿ. ಆ ನೀರು ಹಾಗೆ ಇರಲಿ, ಸ್ಟೀಮ್ ಆಗಿರೋ ನೀರಲ್ವಾ, ಅದು ಮುಂದೆ ನಾವು ಅದ್ರ ಜೊತೆಗೆ ನಾವು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳೋಣ. ನೀರನ್ನು ಬಿಸಾಕ್ಬಿಡಿ. ಆಮೇಲೆ ನಾನು ಇವಾಗ ಮೆಷರ್ ಮಾಡ್ಕೋತಾ ಇದ್ದೀನಿ. ಒಂದು ಮುಕ್ಕಾಲು ಕಪ್ಪಷ್ಟು ಆಗಿತ್ತು ಇದು. ನೋಡಿ, 1 ಮುಕ್ಕಾಲು ಕಪ್ಪಷ್ಟು ಬೆಟ್ಟದ ನೆಲ್ಲಿಕಾಯಿ ಬೇಯಿಸಿರೋದು ಆಗಿದೆ. ಇವಾಗ ನಾನು ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ. ನಾನು ಇವತ್ತು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ, ಸಕ್ಕರೆ ಹಾಕ್ತಾಯಿಲ್ಲ. ಇದು ತುಂಬ ಹೆಲ್ತಿ ಕೂಡ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನಿವಾಗ ಒಂದು ಪ್ಯಾನ್ನ ಕಾಯಿಸ್ಕೊಂಡು ಈ ನೆಲ್ಲಿಕಾಯಿನೆಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಪೀಸಷ್ಟು ಚಕ್ಕೆ, ಒಂದು 3 ಲವಂಗ, 4 ಏಲಕ್ಕಿ, ಆಮೇಲೆ ಇವಾಗ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಸ್ವೀಟ್ ನೋಡಿ ನಿಮ್ಮ ಮನೇಲಿ ಬೇಕಿದ್ದರೆ ಜಾಸ್ತಿ ತೊಗೋಬೋದು, ಬಟ್ ಇದು ಕರೆಕ್ಟಾಗಿ ಆಗುತ್ತೆ 1 ಕಪ್ಪಷ್ಟು. ನೋಡಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೀರು ಹಾಕಬಾರ್ದು, ಬೆಲ್ಲ ಮತ್ತು ಅದು ಸ್ಟೀಮ್ ಆಗಿರೋ ನೀರುತ್ತಲ್ಲ ಅದರಲ್ಲೇ ನೋಡಿ ಇವಾಗಲೇ ಕುದಿ ಬರ್ತಾಯಿದೆ. ಆಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಇವಾಗ ಕುದಿಯೋಕ್ಕೆ ಶುರು ಆಗಿದೆ. 1-2 ನಿಮಿಷ ಆದಮೇಲೆ ನೋಡಿ ಬೆಲ್ಲ ಎಲ್ಲ ಕರಗ್ತಾಯಿದೆ, ಅದರಲ್ಲೇ ಕುದಿಬೇಕು ಇದು. ನೋಡಿ ಇದರಲ್ಲೇ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೆಲ್ಲದ ಪಾಕದಲ್ಲೇ. ನೋಡ್ತಾ ಇದ್ದೀರಲ್ಲ, ಇದನ್ನು ಇವಾಗ ತುಂಬ ಒಂದು 5 ನಿಮಿಷದ ಕಾಲ ಆದಮೇಲೆ ನೋಡಿ ಬೆಲ್ಲ ಎಲ್ಲ ರೆಡ್ಯೂಸ್ ಆಗಿಬಿಟ್ಟಿದೆ, ಅಂದರೆ ಕಡಿಮೆ ಆಗಿದೆ. ಇದನ್ನು ಆವಾಗವಾಗ ತಿರುಗಿಸ್ಕೋತಾ ಇರಬೇಕು, ಬಿಟ್ಬಿಟ್ಟು ಎಲ್ಲೂ ಹೋಗಬೇಡಿ, ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ ಫುಲ್ಲು. ನೆಲ್ಲಿಕಾಯಿ ಮುರಬ್ಬ ತುಂಬ ಹೆಲ್ತಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ನಾನು ಕೊನೆಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಹೇಗಾಗಿದೆ ಅಂತ ತೋರಿಸ್ತೀನಿ. 2 ನೋಡಿ ಈ ಥರ ಅಂಟು ಬರಬೇಕು. ಅಂಟು ಬರೋವರೆಗೂ ನಾವು ಈ ಮಿಕ್ಸ್ಚರ್ನ ಬೇಯಿಸ್ಕೋಬೇಕಾಗುತ್ತೆ. ಇದೊಂದು 10 ನಿಮಿಷ ಬೇಕಾಗುತ್ತೆ. ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ನೋಡಿ ಇದನ್ನು ಡ್ರೈ ಆಗಿರೋ ಯಾವುದಾದ್ರು ಸ್ಟೋರೇಜ್ ಬಾಕ್ಸಲ್ಲಿ ತೆಗೆದಿಟ್ಕೊಂಬಿಡಿ. ದಿನ 1 ಸ್ಪೂನ್ ತಿನ್ನೆ ಹೆಲ್ತಿಯಾಗಿರೋ ಗೂಸ್ಬೆರಿ ಮುರಬ್ಬ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.